ಯಾಕೆ ಚಲ್ತಿದ್ದೀನಿ ಅನ್ಕೊಂಡ್ರಾ? ಇದು ಎಲ್ಲ ಫೇಕ್. ಆದಿವಾಸಿ ಎಣ್ಣೆ ಎಲ್ಲ ಫೇಕ್. 500 ರೂಪಾಯಿಗೆ 2 ಸಿಗೋದು ಫೇಕ್, 1,500ಕ್ಕೆ 1 ಸಿಗೋದು ಫೇಕ್. 2 ದಿವಸ ಹುಣಸೂರಲ್ಲಿ ಓಡಾಡಿದ್ದೀನಿ. ಆಟೋದವ್ರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ವಿಚಾರಿಸಿದ್ದಕ್ಕೆ ಎಲ್ಲರೂ ಹೇಳಿದ್ದು ಏನಂದರೆ, ಹುಣಸೂರು ಜನ ಯಾರೂ ಅದನ್ನು ಬಳಸಲ್ಲ. ಪೂರ್ತಿ ಪಾಮ್ ಆಯಿಲ್ ಬಳಸ್ತಾರೆ. ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಗೆ ಬರೋ ಕಸ ಗಡಿಯನ್ನೆಲ್ಲ ಮಿಕ್ಸ್ ಮಾಡಿ ಈ ಎಣ್ಣೆ ತಯಾರಿಸ್ತಾರೆ. ಈ ವ್ಯಕ್ತಿ ಯಾರು ಅಂತ ನಂಗೆ ನಮ್ಮ ತಾಯಿಗೂ ಗೊತ್ತಿಲ್ಲ. ನನಗೆ ಇಲ್ಲಿ ತನಕ ನಾನು ಯಾವ್ದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೇ ತರ ಯೂಟ್ಯೂಬ್ ಅಲ್ಲಿ ಆಗಿರೋ ಇಲ್ಲಿ ತನಕ ನೋಡಿಲ್ಲ. ಸೊ ಯಾರು ಆ ಪುಣ್ಯಾತ್ಮ ಯಾರು ಅಂತ ನಂಗೆ ಗೊತ್ತಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಪ್ಪ ಈ ವಿಡಿಯೋ ನೋಡ್ತಾ ಇದ್ರೆ. ಹಾಯ್ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದು ನಾನ್ ಬಂದು ಶ್ರೀ ಆದಿವಾಸಿ ನೀಲಾಂಬರಿ ಹರ್ಬಲ್ ಆಯಿಲ್ ಅಂತ ಬಂದಿದ್ದೀನಿ ಅಂತ ಹೇಳ್ಬೋದು. ಆದ್ರೆ ತುಂಬಾ ಜನ ನನಗೆ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ನಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಂಗ್ ಸಿಕ್ತಂದ್ರೆ ನಂಗೆ ಗೊತ್ತಿಲ್ಲ. ತುಂಬಾ ಜನ ನನಗೆ ವಾಟ್ಸ್ಆಪ್ ಅಲ್ಲಿ ಆಗಿರ್ಬೋದು ಮತ್ತೆ ಕೆಲವೊಂದಷ್ಟರಲ್ಲ ಲೈಕ್ ಇದು ಟ್ಯಾಗ್ ಕೂಡ ಮಾಡಿದಿರಾ ಮತ್ತೆ ಒಂದು ವಿಡಿಯೋ ಕಳ್ಸಿಕೊಟ್ಟಿದ್ದೀರಾ. ಆ ವಿಡಿಯೋ ನಾನು ನಿಮ್ಗೆ ಇವಾಗ ಹಾಕ್ತೀನಿ. ಸೊ ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಯಾಕೆ ಚಲ್ತಿದ್ದೀನಿ ಅನ್ಕೊಂಡ್ರಾ? ಇದು ಎಲ್ಲ ಫೇಕ್. ಆದಿವಾಸಿ ಎಣ್ಣೆ ಎಲ್ಲ ಫೇಕ್. 500 ರೂಪಾಯಿಗೆ 2 ಸಿಗೋದು ಫೇಕ್, 1,500ಕ್ಕೆ 1 ಸಿಗೋದು ಫೇಕ್. 2 ದಿವಸ ಹುಣಸೂರಲ್ಲಿ ಓಡಾಡಿದ್ದೀನಿ. ಆಟೋದವ್ರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಎಲ್ರಿಗೂ ವಿಚಾರಿಸಿದ್ದಕ್ಕೆ ಎಲ್ಲರೂ ಹೇಳಿದ್ದು ಏನಂದರೆ, ಹುಣಸೂರು ಜನ ಯಾರೂ ಅದನ್ನು ಬಳಸಲ್ಲ. ಪೂರ್ತಿ ಪಾಮ್ ಆಯಿಲ್ ಬಳಸ್ತಾರೆ. ಪಾಮ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆಗೆ ಬರೋ ಕಸ ಗಡಿಯನ್ನೆಲ್ಲ ಮಿಕ್ಸ್ ಮಾಡಿ ಈ ಎಣ್ಣೆ ತಯಾರಿಸ್ತಾರೆ. ಒಂದು ಸ್ಟುಡಿಯೋ ಇರುತ್ತೆ, ಅಲ್ಲ 50ಕ್ಕೂ ಹೆಚ್ಚು ಗಿಡಮೂಲಿಕೆ, ಯಾವ್ದು ಅವ್ರಿಗೆ ಹೆಸರೇ ಗೊತ್ತಿರಲ್ಲ ಆ ಥರ ಗಿಡಮೂಲಿಕೆ ಇರುತ್ತೆ. ಆ 2,000 ರೂಪಾಯಿ ಬಾಡಿಗೆ ಆ ಸ್ಟುಡಿಯೋಗೆ ಫೋಟೋ ಶೂಟ್ ಮಾಡಿ ಹೋಗ್ತಾ ಇರಿ. 1 ರೂಪಾಯಿದು ಪ್ರಯೋಜನ ಇಲ್ಲ. 50 ರೂಪಾಯಿ ಪಾಮ್ ಆಯಿಲ್ನ ಅವರು ನಿಮಗೆ 1,500ಕ್ಕೆ ಕೊಡ್ತಾರೆ. ಇಲ್ಲಾಂದರೆ ಸುಮ್ಮನೆ ಫರಾಹ್ ಖಾನ್ಗೆ 30 ಲಕ್ಷ ಮತ್ತು ಡಾಲಿ ಚಾಯ್ವಾಲಾಗೆ 7 ಲಕ್ಷ ಕೊಟ್ಟು ಕರ್ಸ್ಕೊಬೋದಾ ಹೇಳಿ? ನೀವೆಲ್ಲರೂ ಒಂದು ಕೆಲಸ ಮಾಡಿ, ಎಣ್ಣೆ ತರಿಸಿ, CFTRI ಕಳಿಸಿ, ಇನ್ಸ್ಪೆಕ್ಷನ್ ಮಾಡಿಸಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಇದರ ತನಿಖೆ ಮಾಡಿ, ಮತ್ತು ಮೋಸ ಮಾತ್ರ ಹೋಗಬೇಡಿ. ಸೊ ಇವಾಗ ನೋಡ್ಕೊಂಡ್ ಬಂದ್ರಿ ಅಲ್ವಾ ಅಣ್ಣ. ಈ ವ್ಯಕ್ತಿ ಯಾರು ಅಂತ ನಂಗೆ ನಮ್ಮ ತಾಯಿಗೂ ಗೊತ್ತಿಲ್ಲ. ನನಗೆ ಇಲ್ಲಿ ತನಕ ನಾನು ಯಾವ್ದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯಾವ್ದೇ ತರ ಯೂಟ್ಯೂಬ್ ಅಲ್ಲಿ ಆಗಿರೋ ಇಲ್ಲಿ ತನಕ ನೋಡಿಲ್ಲ. ಸೊ ಯಾರು ಆ ಪುಣ್ಯಾತ್ಮ ಯಾರು ಅಂತ ನಂಗೆ ಗೊತ್ತಿದ್ರೆ ಸೊ ದಯವಿಟ್ಟು ಕಮೆಂಟ್ ಮಾಡಪ್ಪ ಈ ವಿಡಿಯೋ ನೋಡ್ತಾ ಇದ್ರೆ. ಯಾಕಂದ್ರೆ ನಾನು ಒಬ್ಬ ಚಿಕ್ಕ ಯೂಟ್ಯೂಬರ್. ನಾನೇನೋ ಒಂದ್ 10 ಜನಕ್ಕೆ ಗೊತ್ತಿರೋಣ ಅಂತ ಹೇಳ್ತಿಲ್ಲ. ನಾನು ಕೂಡ ಒಂದೊಂದೇ ಮೆಟ್ಲು ಹತ್ಕೊಂಡು ಸಣ್ಣ ಒಬ್ಬ ಯೂಟ್ಯೂಬರ್. ನನ್ಗೂ ಒಂದು 4 ಅಥವಾ 4 ವರ್ಷ ಸಮಥಿಂಗ್ ಏನೋ ಒಬ್ಬ ಸಬ್ಸ್ಕ್ರೈಬರ್ಸ್ ಇರುವಂತಹ ಒಬ್ಬ ಕನ್ನಡ ಯೂಟ್ಯೂಬರ್ ನಾನು. ನಮ್ಮ ನರೇಂದ್ರ ಮೋದಿ ಅವರೇ ನಮ್ಮ ಅಕ್ಕಿಪಿಕ್ಕಿ ಜನಗಳನ್ನ ತುಂಬಾ ಹೊಗಳಿದ್ದಾರೆ. ಅಂದ್ರೆ ಯಾಕಂದ್ರೆ ಅವ್ರು ಯಾವ್ದು ಸ್ಪೆಷಲಿಸ್ಟ್ ಏನು ಅಂತಂದ್ರೆ, ಈ ಕಾಡುಗಳೆಲ್ಲ ಹೋಗಿ ಇವಾಗ ಒಂದು ಲೋಕಸರ ತಗೊಂಡ್ಬರ್ತಾರೆ, ಅಥವಾ ಒಂದು ದಾಸವಾಳ ಹೂವು ಆಗಿರ್ಬೋದು, ಅಥವಾ ಒಂದು ತುಳಸಿ ಆಗಿರ್ಬೋದು, ಅಥವಾ ಒಂದು ಕರ್ಬೇವ್ ಗಿಡ, ಕರ್ಬೇವ್ ಸೊಪ್ಪುಗಳಾಗಿರ್ಬೋದು, ನಳ್ಳಿಕಾಯಿಗಳಾಗಿರ್ಬೋದು, ರೋಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾವ್ದು ಏನೇನಕ್ಕೆ ಯೂಸ್ ಆಗತ್ತೆ, ಎಂತದಕ್ಕೆ ಯೂಸ್ ಆಗತ್ತೆ, ಪ್ರತಿಯೊಂದು ಕೂಡ ನೀಟಾಗಿ ಹೋಗಿ ಕಾಡಲ್ಲಿ ಹುಡುಕಿ ತಗೊಂಡ್ಬರ್ತಾರೆ. ಬಟ್ ಇವಾಗ ಅದು ಪ್ರೊಸೀಜರ್ಸ್ ಇಲ್ಲ. ಮಾಮೂಲಿ ಪೇಟೆ ಅಂದ್ರೆ ಒಂದು ಸಿಟಿ ಅಥವಾ ಮಾರ್ಕೆಟ್ಗೆ ಹೋದ್ರೆ ಇದೆಲ್ಲ ಸಿಗತ್ತೆ. ಇಲ್ಲ ಅಂದ್ರೆ ಕೆಲವೊಂದಿಷ್ಟು ಕಾಡಿದ್ರೆ ತರಿಸ್ಬೇಕಾಗತ್ತೆ ಕೆಲವೊಂದಷ್ಟು. ಅಂದ್ರೆ ನೀನ್ ಅವ್ರಿಗೆ ಹೇಳಿದೆ ಏನಂತ ಹೇಳಿದ್ಯಾ ಅಂತಂದ್ರೆ, ಇವ್ರಿಗೆ ಅಕ್ಕಿಪಿಕ್ಕಿ ಜನಗಳಿಗೆ ಅವ್ರಿಗೆ ಕಡಕ್ ಗೊತ್ತಿರಲ್ಲ. ಯಾವ್ದೋ ಕಸ ಕಡ್ಡಿ ಸಮಥಿಂಗ್ ಏನೇನೋ ಎಲ್ಲ ಹಾಕ್ತಾರೆ. ಅವ್ರಿಗೆ ಆ ಗಿಡ ಮೂಲಿಕೆಗಳ ಹೆಸರು ಅವ್ರಿಗೆ ಗೊತ್ತಿರಲ್ಲ. ಎಲ್ಲಾ ತಗೊಂಡು ಒಳ್ಳೆ ತಿಪ್ಪೆಗೆ ಎಸ್ದಂಗೆ ಎಸಿತ. ನೀನ್ ಹಂಗೆ ಹಣ ಹೇಳ್ತಾರದು ಅರ್ಥ ಆಯ್ತಾ? ಇವಾಗ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಇನ್ನೊಂದು ಹೇಳಿದ್ಯಾ, ಅವ್ರು ಯೂಸ್ ಮಾಡೋ ಅಂತ ಪಾಮ್ ಆಯಿಲ್ ಅಂತ ಹೇಳಿದ್ಯಾ ಅಣ್ಣ. ಫಸ್ಟ್ ನಾನು ಹಿಂಗೊಂದು ಕೇಳ್ತೀನಿ, ಇನ್ನೇನಕ್ಕೆ ಅವ್ರು ಆಯಿಲ್ ಹಾಕುವಾಗ ಅದು ಏನೊಂದು ಸ್ಟಿಕ್ಕರ್ ತರ ಹಾಕಿರ್ತಾರಲ್ಲ, ಅದನ್ನ ಕ್ಲೋಸ್ ಮಾಡ್ಕೊಂಡು ಹಾಕ್ತಾ ಇದೆಯಾ? ಬಸ್ ಅದ ನೀನ್ ಕೇಳಂತ ಪ್ರಶ್ನೆ. ಯಾಕಂದ್ರೆ ನೀನು ಆದಿವಾಸಿ ಹರ್ಬಲ್ ಆಯಿಲ್ ಅಂತ ಬಂದ್ರೆ ಅಥವಾ ಆದಿವಾಸಿ ಏರ್ ಆಯಿಲ್ ಅಂತ ಬಂದ್ರೆ ಜಸ್ಟ್ ಅದು ಒಂದ್ ಸೆಂಟೆನ್ಸ್ ಅಷ್ಟೇ. ಅದು ಆ ಒಂದು ಕಂಪ್ನಿ ನೇಮ್ ತರ ಅಷ್ಟೇ, ಬ್ರಾಂಡೆಡ್ ನೇಮ್ ತರ ಅಷ್ಟೇ. ಅದ್ರ ಪಕ್ಕದಲ್ಲಿ ಇವಾಗ ಇವ್ರದ್ದು ನೀಲಾಂಬರಿ, ಇವಾಗ ಇನ್ನೊಬ್ರು ಯಾರ್ದೋ ಮೀನಾಕ್ಷಿ ಅಂತ ಇರುತ್ತೆ, ಅಥವಾ ಇನ್ನೊಬ್ರು ಯಾರ್ದೋ ತುಳಸಿ ಅಂತ ಇರುತ್ತೆ. ಆ ಒಂದ್ ಇದು ಆದಿವಾಸಿ ಹರ್ಬಲ್ ಆಯಿಲ್ ಅಂತ ಏನಿದೆಯಲ್ಲ, ಅದ್ರ ಜೊತೆಗೆ ಒಂದ್ ಹೆಸರು ಕೂಡ ಅನ್ನೋದೊಂದು ಇಟ್ಕೊಂಡಿರ್ತಾರೆ ಇವ್ರು. ಅರ್ಥ ಆಯ್ತಾ? ಆ ಹೆಸರನ್ನ ಫಸ್ಟ್ ಡಿಸ್ಕ್ಲೋಸ್ ಮಾಡು. ಮತ್ತೆ ಆ ಬಾಟಲ್ ಇದೆ ಅಲ್ವಾ, ಇಂಥ ಕಡೆ ಹೋಗಿದ್ರೆ ಇಂಥ ಕಡೆ ಅವರು ಪಾಮ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ, ಇಂಥ ಕಡೆ ಒಂದು ಪ್ರಾಬ್ಲಮ್ ಆಗಿದೆ, ಇಂಥ ಕಡೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ವಿಡಿಯೋ ನೀಟಾಗಿ ತೋರ್ಸು. ಅದನ್ನ ಬಿಟ್ಬಿಟ್ಟು ಒಂದ್ ಕಾಡ್ ಕಡೆ ಹೋಗ್ಬಿಟ್ಟು ಹಿಂಗ ಎಣ್ಣೆಂಗ್ ಸುರ್ದ್ಬಿಟ್ಟು ಅದು ಆ ಕಂಪ್ನಿ ಎಲ್ಲಿ ತಗ್ಲಾಕ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಬಾಟಲ್, ಇವಾಗ ಇದು ಬಾಟಲ್ ಅಂತ ಅನ್ಕೊಳ್ಳಿ, ಇಲ್ಲಿ ಸ್ಟಿಕ್ಕರ್ ಇರತ್ತೆ ಅಂತ ಅನ್ಕೊಳ್ಳಿ, ಈ ಕಡೆ ಸ್ಟಿಕ್ಕರ್ ಅದ ಕ್ಲೋಸ್ ಮಾಡ್ಕೊಂಡು ಹಿಂಗ್ ಸುರಿತಾ ಇದ್ಯಾ. ನಿನ್ನೆ ಡೈರೆಕ್ಟ್ ಆಗಿ ಹೇಳ್ತಿರೋದು ಆದಿವಾಸಿ ಹರ್ಬಲ್ ಆಯಿಲ್ ಬಗ್ಗೆ ಹೇಳ್ತಾ ಇದೆ ಹೊರತು ಯಾವ ಆದಿವಾಸಿ ಆಯಿಲ್ ಬಗ್ಗೆ ಹೇಳ್ತಾ ಇದೆಯಾ ಅಂದ್ರೆ ನೀನ್ ನೆಟ್ಟಿಗೇನು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅಣ್ಣ. ನಾನೇ ಬೇಕಾದ್ರೆ ನನ್ ಸ್ವಂತವಾಗಿ ನನ್ನ ಫ್ರೆಂಡ್ಸ್ ಅಥವಾ ನನ್ನ ರಿಲೇಟಿವ್ ಎಷ್ಟೋ ಜನ ನಿಂಗೆ ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತೀನಿ. ತುಂಬಾ ಜನ ನಾನು ಈ ತರ ವಿಡಿಯೋ ಮಾಡಕ್ ಹೋಗ್ತಾ ಇದೀನಿ ಅಂತಾಗಲ್ಲ, ನಂಗೂ ಸ್ವಲ್ಪ ಏನಾದ್ರು ಕಡಿಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟ ಹೋಗುವಾಗ ಹಂಗೆ ತಗೊಂಬಾರ್ಷ ಅಂತ ಹೇಳ್ಬಿಟ್ಟು ಪ್ರತಿ ಸತಿ ಏನ್ ಸರ್ ಹೌದಾ ಇಲ್ವಾ? ನೀವು ಆನೆಸ್ಟ್ ಆಗಿ ಇವಾಗ ಪ್ರತಿ ಸತಿನೂ ಬಂದಾಗ್ಲೇ ಮಿನಿಮಮ್ ಇಲ್ಲ ಅಂದ್ರೆ ಒಂದ್ 2 ರಿಂದ 3 ಬಾಟಲ್ ತಗೊಂಡು ಹೋಗ್ತೀನಿ. ಇವತ್ತು ಕೂಡ 5 ಬಾಟಲ್ ತಗೊಂಡು ಹೋಗ್ತೀನಿ ಅಣ್ಣ. ಈ ಒಂದು ವಿಡಿಯೋ ಇವ್ನ್ ಯಾವನ್ ಮಾಡಿದ್ರೆ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಅಣ್ಣ. ಏನಕ್ಕೆ ಇವ್ರು ಸಪೋರ್ಟ್ ಮಾಡ್ತಾ ಇದೀನಿ ಅಂತಂದ್ರೆ ಅಣ್ಣ, ಯಾರೋ ಅವಾಗ ಎಲ್ರು ಕೂಡ ಸಾಚಾ ಅಂತ ಹೇಳ್ತಲ್ಲ. ನಾನು ಒಬ್ಬ ಯೂಟ್ಯೂಬರ್, ನಾನ್ ಸಾಚಾ ಅಂತ ಹೇಳ್ತಲ್ಲ ನಾನು. ಯಾಕಂದ್ರೆ ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಆ ಇನ್ಫಾರ್ಮೇಶನ್ ನ ಹೋಗ್ಬೇಕು, ಅವ್ರ ಜನನ ಅರ್ಥ ಮಾಡ್ಕೊಳ್ಳೋದು. ಒಂದ್ ನಿಮಿಷಕ್ಕೆ ನಾವು ಒಬ್ಬರ ಬಗ್ಗೆ ಏನಾದ್ರು ತಿಳ್ಕೊಂಡಿದೀವಿ ಅಂತಂದ್ರೆ ಅವ್ರು 1 ನಿಮಿಷಕ್ಕೆ ಪ್ರತಿಯೊಂದು ಕೂಡ
ಇವ್ನು ಕೆಟ್ಟವನು ಅದು ಇದು ಅಂತ ಅರ್ಥ ಮಾಡ್ಕೊಂಡು ಈ ತರ ಒಂದು ಸಿಸ್ಟಮ್ ಅಲ್ಲಿ ಆದಿವಾಸಿ ಒಂದು ಫೇಕು ಅದನ್ನ ತಗೊಳಕ್ ಹೋಗ್ಬಿಡಿ ಅಂತ ಹೇಳ್ತಾ ಇದೀಯಾ. ಅದ್ ನಂಗೆ ಗೊತ್ತಿಲ್ಲ, ಅದೇನ್ ದ್ವೇಷ ಇಟ್ಕೊಂಡು ಅದ್ ಹೇಳ್ತಾ ಇದೆಯೋ ಏನು ಅಂತ ಗೊತ್ತಿಲ್ಲ. ಇಲ್ಲಿ ತನಕ ಆದಿವಾಸಿ ಹರ್ಬಲ್ ಆಯಿಲ್ ಬಗ್ಗೆ ಆಕ್ಚುಲಿ ಇನ್ನೊಂದು ವಿಡಿಯೋ ಪಬ್ಲಿಷ್ ಮಾಡ್ಬೇಕು. ಆ ವಿಡಿಯೋ ಓಲ್ಡ್ ಅಲ್ಲಿ ಇದೆ ಸರ್. ಸಮಥಿಂಗ್ ಏನೋ ಇದು ಗಿಡ ಮೂಲಿಕೆಗೆಲ್ಲ ಕಡಿಮೆ ಇದೆ ಅಂತ ಹೇಳಿದ್ರಿ ಅಲ್ವಾ ನೀವು. ನೆಟ್ಟಿಗೆ ಒಂದ್ ವಿಡಿಯೋನ ಜನಕ್ಕೆ ತಲುಪಿಸ್ತಾ ಇದೆಯಾ ಅಂತಂದ್ರೆ ಕರೆಕ್ಟ್ ಆಗಿ ತೋರ್ಸು ಅದನ್ನ ಫಸ್ಟ್. ಎಲ್ಲಾ ಕಡೆ ಮುಚ್ಚಿಟ್ಕೊಂಡು ಅಥವಾ ಎಲ್ಲ ಒಂದ್ ಕಡೆ ಕಾಡಿಗೆ ಹೋಗ್ಬಿಟ್ಟು ಅಥವಾ ಎಲ್ಲ ಒಂದ್ ಕಡೆ ಇದು ಒಂದು ಪೊದೆ ಇರೋ ಜಾಗಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡೋದಲ್ಲ. ಏನಿದ್ರು ಕೂಡ ಫೇಸ್ ಟು ಫೇಸ್ ಇರ್ಬೇಕು. ಅರ್ಥ ಆಯ್ತಾ? ಇವಾಗ ಗೈಸ್ ನಾನು ಪ್ರತಿಯೊಂದು ಕೂಡ ಇವ್ರ ಯಾತ್ರ ಎಣ್ಣೆನ ತಯಾರಿ ಮಾಡ್ತಾರೆ, ಎಷ್ಟೋ ತನಕ ಬಿಡ್ಬೇಕು, ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಪ್ರತಿಯೊಂದು ಕೂಡ ಸರ್ ಬಾಯಲ್ಲಿ ನಾನು ಕೇಳಿಸ್ತೀನಿ. ಓಕೆನಾ? ಪ್ರತಿಯೊಂದು ಕೂಡ ಟಿನ್ ಹೊಡೆಯೋದಿಂದ ಹಿಡಿದು ಅವ್ರು ಮಿಕ್ಸ್ ಮಾಡೋ ತನಕ ಪ್ರತಿಯೊಂದು ಕೂಡ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ನಾನು ಜಾಸ್ತಿ ಮಾತಾಡಿದ್ರೆ ಸೊ ನನ್ ಕಡೆಯಿಂದ ಸಿನ್ಸಿಯರ್ ಆಗಿ ಸಾರಿ ಅಂತ ಕೇಳ್ತೀನಿ ಸರ್. ಇವಾಗ ಪಟ್ ಅಂತ ಹೇಳ್ಬಿಟ್ಟು ಅವ್ರು ಯಾವ ತರ ಯೂಸ್ ಮಾಡ್ತಾರೆ, ಯಾವ ಎಣ್ಣೆ ಹಾಕ್ತಾರೆ, ಪಾಮ್ ಆಯಿಲ್ ಯೂಸ್ ಮಾಡ್ತಾರ ಅಥವಾ ಕೊಬ್ಬರಿನ ಯೂಸ್ ಮಾಡ್ತಾರ ಅಥವಾ ಎಣ್ಣೆನೆ ಯೂಸ್ ಮಾಡ್ತಾರ, ಪ್ರತಿಯೊಂದು ಕೂಡ ಸರ್ ತೋರಿಸ್ತಾರೆ. ಮತ್ತೆ ಯಾವ ಗಿಡಮೂಲಿಕೆಗಳ ಯೂಸ್ ಮಾಡ್ತೇವೆ ಅಂತ ಪ್ರತಿಯೊಂದು ಕೂಡ ಸರ್ ತೋರಿಸ್ತಾರೆ. ಸರ್ ರೆಡಿನಾ? ಸರ್ ರೆಡಿನಾ? ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಸರ್? ಪುಣ್ಯಾತ್ಮನ್ಗೆ ಇದೆಲ್ಲ ನಾವು ಗಿಡಮೂಲಿಕೆ ಹಾಕಿ ಮಾಡೋದು, ಕಸ ಕಡ್ಡಿ ಅದು ಎಲ್ಲ ಹಾಕಿ ನಾವು ಮಾಡಲ್ಲ. ಯಾವ್ದಾವ್ದು ಇದು ಆಯಿಲ್ ಅಲ್ಲಿ ಏನೇನ್ ಹಾಕ್ಬೇಕು ಅದೆಲ್ಲ ನಾವು ಹಾಕ್ಬಿಟ್ಟು ಮಾಡ್ತೀವಿ. ಇದು ಯೂಸ್ ಮಾಡಿ 100% ಒಳ್ಳೆ ರಿಸಲ್ಟ್ ಬರುತ್ತೆ. ಇರೋ ಕೂದಲು ಉಳಿಸ್ಕೋಬೇಕು, ಕೂದಲು ದಪ್ಪ ಮಂದವಾಗಿ ಬರ್ಬೇಕಂದ್ರೆ ಈ ಆಯಿಲ್ ನ ಯೂಸ್ ಮಾಡಿ. ಕಸ ಕಡ್ಡಿ ಅಂದ್ರೆ ಇದು ಯಾವ್ದು ಕಸ ಕಡ್ಡಿ ಅಲ್ಲ, ಇದು ಎಲ್ಲ ಗಿಡಮೂಲಿಕೆ. ಇದು ಕಸ ಕಡ್ಡಿ ಅಲ್ಲ. ನೀನ್ ಅನ್ಕೊಂಡಂಗೆ ಕಸ ಕಡ್ಡಿ ಇರ್ಬೋದು, ನಿನ್ ದೃಷ್ಟಿ ಕಸ ಕಡ್ಡಿ ಇರುತ್ತೆ. ಮಷಿನ್ ತಿನ್ನೋದು ಕೂಡ ಕಸ ಕಡ್ಡಿನೇ ಇರ್ಬೋದೇನಾ? ಅದು ಇಲ್ಲಿರೋದ ಕಸ ಕಡ್ಡಿ ಅಲ್ಲ ಗುರು. ನೀನ್ ಡೈರೆಕ್ಟ್ ಆಗಿ ಬಂದ್ ನೋಡು. ನಿನ್ ಮುಂದೆ ಎಣ್ಣೆ ತಯಾರಿ ಮಾಡ್ಬೇಕಾ? ನಾನು ಚಾಲೆಂಜ್ ಮಾಡ್ತೀನಿ. ಸರ್ ಮುಂದೆ ಎಣ್ಣೆ ತಯಾರಿ ಮಾಡಿ ತೋರಿಸ್ರಿ. ಇವಾಗ ಬಂದ್ರೆ ನಾವು ಮಾಡಿ ತೋರಿಸ್ತೀವಿ, ಏನೇನ್ ಹಾಕ್ತಿವಿ ಎಲ್ಲಾನು ಮಾಡಿ ತೋರಿಸ್ತೀರಾ? ಇವಾಗ ಪಟ್ ಅಂತ ಹೇಳ್ಬಿಟ್ಟು ಸರ್ ಯಾವ ತರ ಆಯಿಲ್ ಇದು ರೆಡಿ ಮಾಡ್ತಾರೆ, ಅದೇನ್ ಫ್ರೆಶ್ ಆಯಿಲ್ ಹಾಕ್ತಾರ ಅಥವಾ ಸ್ವಲ್ಪ ಏನಾದ್ರು ದಿನ ಅದನ್ನ ವೇಟಿಂಗ್ ಲಿಸ್ಟ್ ಏನಾದ್ರು ಇಡ್ಬೇಕಾ? ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ತೋರಿಸ್ತೀನಿ, ಬನ್ನಿ. ಸರ್ ಇವಾಗ ಡಬ್ರಿಗೆ ಪ್ರತಿಯೊಂದು ಕೂಡ ಗಿಡಮೂಲಿಕೆಗಳು ಹಾಕೊಂಡಿದೀರಾ, ಸ್ವಲ್ಪ ಅದನ್ನ ಹೇಳ್ಬಿಡಿ ಸರ್. ಕಸ ಕಡ್ಡಿ ಸರ್ ಇದು ಭೃಂಗರಾಜು, ಇದು ಕರ್ಬೆ, ಕಟ್ಟವಾರ, ಮತ್ತೆ ಈ ತರ ಎಲ್ಲ ಗಿಡಮೂಲಿಕೆಗಳು ಇರ್ತದೆ ಸರ್. ಆಮ್ಲ ಇದೆ, ಇದು ಬೆಟ್ಟದ ನೆಲ್ಲಿಕಾಯಿ, ಭೃಂಗರಾಜ್, ಭೃಮ್ಮಿ, ಮತ್ತೆ ಇದೆಲ್ಲ ಇದೆ ಸರ್. ಎಲ್ಲ ಹಸಿದು ಇರುತ್ತೆ, ಒಣಗಿರೋದು ಇರುತ್ತೆ ಸರ್. ಅದು ಅಲೋವೆರಾ, ಗುಲಾಬಿ ಹೂ ಬರುತ್ತೆ ಸರ್. ಬೇಮ್ರಾ ಇದೆ, ಮತ್ತೆ ಅದು ರೋಸು, ಅದೇ ತರ ಎಲ್ಲ ಗಿಡಮೂಲಿಕೆ ಬರುತ್ತೆ ಸರ್. 108 ತರ ಗಿಡಮೂಲಿಕೆ ಎಲ್ಲಾನು ಬರುತ್ತೆ. ಇದನ್ನ ಹಸಿದು ಬರುತ್ತೆ ಸರ್. ಇದೆಲ್ಲ ಹಸಿದು, ಇದೆಲ್ಲ ಭೃಂಗರಾಜು ಅದೆಲ್ಲ ಹಸಿದು ಬರುತ್ತೆ ಸರ್. ಇದು ನಾವು ಒಣಗಿಸ್ಕೋತೀವಿ ಸರ್. ಇದು ಒಣಗಿಸ್ತೀವಿ. ಇದು ಒಣಗಿಸ್ಕೊಂಡು ಇಟ್ಕೋಬಹುದು. ಹಸಿನೂ ಆಗ್ಬೋದು, ಒಣಗಿಸ್ಬಿಟ್ಟು ಆಗ್ಬೋದು. ಯಾಕಂದ್ರೆ ಜಾಸ್ತಿ ಟೈಮ್ ಸಿಕ್ಕಲ್ಲ ಅದು. ಯಾವ್ದೋ ಟೈಮಲ್ಲಿ ಮಳೆ ಟೈಮಲ್ಲಿ ಸಿಗೋದು ಅದು. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸಿಗಲ್ಲ. ನಾವು ತಗೊಬಂದಿ ನಾವು ಎಲ್ಲ ಒಣಗಿಸ್ತೀವಿ ಸರ್. ಸರ್ ಇವಾಗ ಪಾಮ್ ಆಯಿಲ್ ಆಯಿಲ್ ಅಂತ ಹೇಳ್ತಾ ಇದ್ರು ಸರ್. ಅದು ನಾವು ಅವ್ರ ಮುಂದೆನೆ ಇದು ತೆಗಿತಾ ಇದೀನಿ ಸರ್. ಹೊಡಿರಿ ಸರ್, ಹೊಡಿರಿ. ಹಾಗೆ ಸರ್. ಅಣ್ಣ ಸ್ಮೆಲ್ ನೋಡ್ಬೋದು ಅಣ್ಣ, ಗಮ್ ಅಂತ ಬರ್ತದೆ. ಇದು ಯಾನನ್ ಮಗ ಆದ್ರೆ ಇದನ್ನ ಅರ್ಲೆಣ್ಣೆ ಅಂತನ ಸರ್. ಇದು ಪಾಮ್ ಆಯಿಲ್ ಅರ್ಲೆಣ್ಣೆ ಹಾಕೊಂಡು ಯಾವ ಎಳ್ಳೆಣ್ಣೆ ಅಂತ ಹಾಕೊಂಡು ಕೂತಿರ್ತಾನೆ. ಈ ಕೊಬ್ಬರಿ ಎಣ್ಣೆ ಹಾಕೋಣ. ಈ ಕಲರ್ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಸ್ಮೆಲ್ ನೋಡೋಣ. ಕೈಗೆ ನಾನೇ ತಗೊಂಡಿದ್ದೀನಿ ಸ್ಮೆಲ್ ನೋಡ್ಲಿಕ್ಕೆ. ನೋಡೋಣ. ಕೊಬ್ಬರಿ ಎಣ್ಣೆ ಇದು. ಇದನ್ನ ಪಾಮ್ ಆಯಿಲ್ ಅಂತ ಕರೀತಾರೆ. ಅದೇನ ಇದು ಎಲ್ಲಿದೆ ತಗೊಂಬರೋದು ಸರ್ ನೀವು ಇದನ್ನ? ಸರ್ ಇಲ್ಲಿ ನಮ್ದು ಒಂದು ಇದು ಇದೆ, HD ಕೋಟೆ. ಕೇರಳದಿಂದ ಜಾಸ್ತಿ ಬರ್ತದೆ. ಮತ್ತೆ ಇದು ಗದ್ಗೆ ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಗದ್ಗೆನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ. ಅಂದ್ರೆ ಕೋಕೋನಟ್ ಆಯಿಲ್ ತಯಾರಿಸೋದು, ಅಲ್ಲೂ ಫ್ಯಾಕ್ಟ್ರಿ ಇದೆ. ಅಲ್ಲಿಂದ ತಗೊಬರ್ತೀವಿ. ಕೇರಳದಿಂದ ಜಾಸ್ತಿ ಬರುತ್ತೆ ಸರ್. ಕೇರಳದಿಂದ ಸ್ವಲ್ಪ ಕಮ್ಮಿ ರೇಟು, ಅದಕ್ಕೆ ಕೇರಳದಿಂದ ಜಾಸ್ತಿ ಬರ್ತದೆ. ಕೇರಳದಿಂದ ಜಾಸ್ತಿ ಬರುತ್ತೆ. ಇವಾಗ ಇನ್ನೊಂದು ಟಿನ್ ಹೊಡಿತಾ ಇದೀರಲ್ವಾ? ಹೌದಾ? ಹಾಕಿ ಸರ್, ನೋಡೋಣ. ನಿಮ್ಗೆ ಇದಕ್ಕಿನ್ನ ಏನೇನ ಬೇಕಣ್ಣ ವಿಡಿಯೋ ನೋಡಿ. ನೀವೇ ನೋಡ್ತಾ ಇದ್ದೀರಾ. ಇದು ಯಾವನೋ ಏನೋ ವಿಡಿಯೋಸ್ಗಳಾಗ್ತೀರಾ ಅನ್ಕೊಂಡು ದಯವಿಟ್ಟು ಅದ್ರ ಮೇಲೆಲ್ಲ ಸುಮ್ನೆ ಇದ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಬೆಂಗಳೂರು ಅಂತ ಒಂದು ಸಿಟಿಲಿ ಅಥವಾ ಬೇರೆ ಕಡೆ ಎಲ್ಲಾರು ಹೋಗ್ತಾ ಇದ್ರಿ ಅಂತಂದ್ರೆ ಹೆಲ್ಮೆಟ್ಗಳು ಹಾಕೊಂಡು ಅಥವಾ ಮಾಮೂಲಿ ಗಾಡಿಲಿ ಕೂದಲುಗಳನ್ನ ಬಿಡ್ಕೊಂಡು ಹೋದ್ರೆ ಕೂದಲುಗಳ ಉದುರು ಆಗುತ್ತೆ, ಡ್ಯಾಂಡ್ರಫ್ ಬರುತ್ತೆ. ಎಲ್ಲೆಲ್ಲ ಹೋಗಿ ಏನೇನೋ ಟ್ರಾನ್ಸ್ಪರೆಂಟ್ ಅದು ಇದೆಲ್ಲ ಮಾಡ್ತಾ ಇರ್ತೀರಾ. ಅದ ಬಂದು ತಗೊಳ್ಳೋಣ. ಇದೆಲ್ಲ ಲೈಫ್ ಲಾಂಗ್ ಆರಾಮಾಗಿ ಪೀಸ್ ಆಗಿರುತ್ತೆ. ಕೂದಲು, ತಲೆ ಕೂದಲು ಉದುರಂತದ್ದು,
ಬಾಣ್ಲಿ ಆಗಂತದಲ್ಲಿ ಏನೂ ಆಗಲ್ಲ. ಹಾ ಇದೇನ್ ಸರ್ ಇದು ನೆಲ್ಲಿಕಾಯಿ ಹಾಕಿದ್ರೆ ಈಗ? ಬೆಟ್ಟದ ನೆಲ್ಲಿಕಾಯಿ ಹಾ. ಇದೆಲ್ಲ ಇನ್ನು ಆಗ್ಬೇಕು ಸರ್. ಇದ್ರಲ್ಲಿ ಎಲ್ಲಾ ತರದ ಗಿಡಮೂಲಿಕೆ ಐತಲ್ಲ ಹಾ ಎಲ್ಲಾನು ನಾವು ಇದ್ರಲ್ಲಿ ಆಡ್ ಮಾಡ್ತೀವಿ ಈಗ. ಓಕೆ. ಹಾ ಇದೇನಿದು ಸರ್? ಇದು ಬೇಮ್ರದ್ ಬೇರೆ ಸರ್. ಹಾ ಕಲರ್ ಬರೋದಕ್ಕೆ. ಓಕೆ ಓಕೆ. ಹಾ 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 ಮೆಂತ್ಯನೂ ಹಾಕ್ತಿವಿ ಸರ್ ನೋಡಿ. ಮೆಂತ್ಯ. ಓಕೆ. ಕಸ ಕಡ್ಡಿ ಅಲ್ಲ ಸರ್ ಇದು ಎಲ್ಲರಿಗೂ ಗೊತ್ತಿರೋದೆ. ಮೆಂತ್ಯ ತಂಪಿಗೆ ಅಂತ. ಹೌದು. ಹಾ ಹಾ ಓಕೆ. ಅಲೋವೆರಾ ಇದು ಇವಾಗ ಅಲೋವೆರಾ ಹಾಕ್ತಾ ಇದೀರಲ್ವಾ? ಹೌದು ಸರ್, ಅಲೋವೆರಾ. ಹಾ ಪಾಡಾಕು ಸರ್, ನಾರ್ಮಲ್ ಕೊಬ್ಬರಿ ಎಣ್ಣೆಗೂ ಇದ್ರ ಆದಿವಾಸಿ ಇದ್ರ ಆಯಿಲ್ಗೂ ಏನ್ ಡಿಫ್ರೆನ್ಸ್ ಸರ್? ಇವಾಗ ನಂತರ ನಾರ್ಮಲ್ ಕೊಬ್ಬರಿ ಎಣ್ಣೆ ಇದೆ, ನಾನು ಅದನ್ನೇ ಹಚ್ಕೋತೀನಿ. ನಾನು ಆದಿವಾಸಿ ಕೊಬ್ಬರಿ ಎಣ್ಣೆನಲ್ಲಿ ಸರ್ ಇದು ಎಲ್ಲ ಗಿಡಮೂಲಿಕೆ ಹಾಕ್ತಿವಿ ನಾವು. ಹಾ. ಯಾಕಂದ್ರೆ ಅದು ರೆಗ್ಯುಲರ್ ಆಗಿ ಯಾರಾದ್ರೂ ಯೂಸ್ ಮಾಡ್ಬೋದು. ಓಕೆ. ಅಂದ್ರೆ ಕೂದಲು ಉದುರೋಗ್ಬಿಟ್ಟು ತುಂಬಾ ತೆಳ್ಳಿಗೆ ಆಗ್ಬಿಡುತ್ತೆ. ಓಕೆ. ಅದು ತುಂಬಾ ಹೇರ್ ಫಾಲ್ ಆಗಿ ಕಷಂಡಿ ತರ ಆಗ್ಬಿಡುತ್ತೆ. ಅವ್ರಿಗೆಲ್ಲ ಹೊಸ ಕೂದಲು ಬರ್ಬೇಕು ಅಂದ್ರೆ ಆ ಬೇರ್ಗಳಿದ್ರೆ ಮಾತ್ರ ಕೂದಲು ಬರುತ್ತೆ ಸರ್. Okay. ರೂಟ್ಸ್ ಗಳು ಇರ್ಬೇಕು, ಕೂದಲು ಬೇರ್ಗಳು ರೂಟ್ಸ್ ಇದ್ರೆ ಮಾತ್ರ ಬರುತ್ತೆ. ಓಕೆ. ರೂಟ್ಸ್ ಇಲ್ಲ ಅಂದ್ರೆ ಬರಲ್ಲ. ಇರೋ ಕೂದಲಾದ್ರೂ ಉಳಿಸ್ಕೊಳ್ಳೋದ ಅಂದ್ರೆ ಯೂಸ್ ಮಾಡ್ಬೋದು. ಹೇರ್ ಫಾಲ್ ಆಗ್ತಾ ಕಂಟ್ರೋಲ್ ಆಗುತ್ತೆ. ಮತ್ತೆ ಇರೋ ಕೂದಲು ದಪ್ಪ ಮಂದಾಗಿ ಬರ್ಬೇಕಾ ಯೂಸ್ ಮಾಡಿ ಸರ್. ಯೂಸ್ ಮಾಡ್ಕೊಂಬೋದು. 100% ರಿಸಲ್ಟ್. ಸರ್ ಇವಾಗ ಏನೋ ಹಾಕಿದ್ರಿ, ಏನದು ಸರ್? ಇದು ಜೀರಾ. ಓಕೆ. ಹಾ 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 ಏನು ಓಕೆ. ಇದೇನ್ ಸರ್ ಇದು? ಪೂರ ಜಂಗಲ್ಕಾಯಿ ಸರ್. ಹಾ. ಸರ್ ಇದು ಬ್ರಿಮ್ಮಿಗೆ ಹಾ ನಾವು ಇದು ಒಣಗಿಸಿರೋದು ಬ್ರಿಮ್ಮಿ ಸರ್. ಇದು ಓಕೆ. ಅಂದ್ರೆ ಪೌಡರ್ ತರ ಪೌಡರ್ ತರ ಇದು ಪೌಡರ್ನೇ ಮಾಡಿಸ್ಕೊಡ್ತೀವಿ ನಾವು. ಹಾ ಇದೇನ್ ಸರ್ ಇದು? ಸರ್ ಇದು ಪೀಲಾ ಫೂಲ್ ಸರ್. ಹಾ ಇದು ಸ್ವಲ್ಪ ದಾಲ್ ಇದು ಎಲ್ಲ ಹಾಕ್ತೀವಿ ಸರ್ ನಾವು. ಸರ್ ಇದು ಬೇಮ್ರಾ. ಬೇಮ್ಡ. ಇದೇನಕ್ಕೆ ಯೂಸ್ ಇದಂದ್ರೆ ಸರ್ ಇದು ಕಲರ್, ಹೇರ್ ಕಲರ್ ಕೊಡ್ತದೆ ಸರ್. ಇದು ಕಲರ್ ಆಗಿ ಬರುತ್ತೆ. ಹಾ 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 ಓಕೆ. ಇದೇನ್ ಸರ್ ಇದು? ಸರ್ ಇದು ರಾಮಾಕ್ಷಿ ಬೇರ್ ಅಂತ. ರಾಮಾಕ್ಷಿ ಬೇರು ಇದೇನಕ್ಕೆ ಯೂಸ್ ಆಗುತ್ತೆ ಇದು? ಸರ್ ಇದಂದ್ರೆ ಆಯಿಲ್ಗೆ ಹಾಕಿದ್ರೆ ಸರ್ ಆಯಿಲ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಮೆಲ್ ಇರುತ್ತೆ ಸರ್. ಗಮ್ ಅಂತ ಇರುತ್ತೆ, ಸೆಂಟ್ ತರ ಸ್ಮೆಲ್ ಆಗಿರುತ್ತೆ ಅದು. ಓಕೆ. ಅದಕ್ಕೋಸ್ಕರ ಅದು ಹಾಕ್ತೀವಿ ಸರ್. ಅದು ಹೇರ್ಗೆ ಒಳ್ಳೇದು, ಕೂದಲಿಗೆ. ಓಕೆ. ಹಾ 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 ಒಂದ್ ಸೆಕೆಂಡ್ ಸರ್. ಇದು ಹಸಿದು ಏನಿದೆ ಸರ್? ಪಚೇಲಿ ಅಂತ ಹೇಳ್ತೀವಿ ಸರ್ ನಮ್ದ್ರಲ್ಲಿ. ಹಾ ಅಲ್ಲ, ಕೂದಲಲ್ಲಿ ತಲೆಯಲ್ಲಿ ಹೊಟ್ಟು ಮತ್ತೆ ಗಾಯ ತರ ಆಗ್ಬಿಡೋದು. ಹೌದು. ಆ ತರ ಎಲ್ಲ ಹೌದು, ಗಂಟು ಗಾಯ ಅದ್ರ ತಲೆ 2-3 ದಿನ 4 ದಿನ ಬಿಟ್ಬಿಟ್ರೆ ಕಡ್ತ ಆಗೋದು ಆ ತರ ಆಗುತ್ತಲ್ಲ, ಅದೆಲ್ಲ ಹೋಗುತ್ತೆ ಸರ್ ಇದರಿಂದ. ಓಕೆ. ಇದು ಹಾಕಿದ್ರೆ ಓಕೆ. ಅಂದ್ರೆ 4-5 ಗಂಟೆ ನಾವು ಇದನ್ನ ರೆಡಿ ಮಾಡ್ಬೇಕು. ಇದು 4-5 ಗಂಟೆ 4 ಇಂದ 5 ಗಂಟೆ ನಾವು ಇದನ್ನ ರೆಡಿ ಮಾಡ್ತೀವಿ ಸರ್. 4 ಇಂದ 5 ಗಂಟೆ ನಂತರ ನಾವು 4-5 ಗಂಟೆ ಬಿಡ್ಬೇಕು. ಇದು ತಣ್ಣಗೆ ಆಗ್ಬೇಕಾದ್ರೆ. ತಣ್ಣಗೆ ಆಗ್ಬೇಕಕ್ಕೆ. ಹೌದು, 4-5 ಗಂಟೆ ತಣ್ಣಗೆ ಆದ್ಮೇಲೆ ನಾವು ಬಾಟ್ಲಲ್ಲಿ ಹಾಕ್ತಿವಿ. ಯೂಸ್ ಮಾಡ್ಬೋದು. 4 to 5 hours ಆಮೇಲೆ ಪ್ಯಾಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಪ್ಯಾಕ್ ಮಾಡ್ತೀವಿ. ಇದು ಎಷ್ಟೋ ತನಕ ಕುದಿಸ್ತೀರಾ ಇದನ್ನ? ಸರ್ ಇದು ಮಿನಿಮಮ್ ಅಂದ್ರೆ 3-4 ಅವರ್ ನಾವು ಮಾಡ್ಬೇಕು. ಹೋಗುತ್ತೆ. ಇದು ಚಿಕ್ಕ ಪಾತ್ರೆ ಅಲ್ವಾ, ಇದರಲ್ಲಿ 3 ಗಂಟೆ ತನಕ ಮಾಡ್ಬೋದು ಸರ್. ದೊಡ್ಡದಲ್ಲಿ ಮಾಡಿದ್ರೆ 4 ಅವರ್ ಹಿಡಿತದೆ. ಮಾಡಿದಿರಲ್ಲ ಅದ್ರಲ್ಲಿ ಮಾಡಿರೋದೆಲ್ಲ ಪ್ಯಾಕ್ ಆಗಿದೆ ಸರ್. ಅದೆಲ್ಲ ಪ್ಯಾಕ್ ಮಾಡಿದೀವಿ ನಾವು. ಓಕೆ. ಸೊ ನಿಮ್ದು ಇದು ಆನ್ಲೈನ್ ಅಲ್ಲಿ ಕೂಡ ನಿಮ್ದು ಅವೈಲೇಬಲ್ ಆಗಿದೆ? ಆನ್ಲೈನ್ ಅಂದ್ರೆ ಸರ್ ನಮ್ದು ವಾಟ್ಸ್ಆಪ್ ಅಲ್ಲಿ ಅಡ್ರೆಸ್ ಕಳ್ಸಿದ್ರೆ ಬರುತ್ತೆ ಸರ್. ಆನ್ಲೈನ್ ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅದ್ರಲ್ಲ ನಮ್ದು ಏನಿಲ್ಲ. ಶಾಪಿಂಗ್ ಆಪ್ ಅಲ್ಲಿ ಇಲ್ವೇ ಇಲ್ಲ ಸರ್ ಅದ್ರಲ್ಲಿ ಎಲ್ಲಿ. ಓಕೆ. ನಮ್ಮ ಹತ್ರ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಅಡ್ರೆಸ್ ಕಳಿಸಿದ್ರೆ ನಾವು ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತೀವಿ ಸರ್. ಅಂದ್ರೆ ನಿಮ್ದು ಮಾತ್ರ ಇಲ್ವಾ ಅಥವಾ ಆದಿವಾಸಿ ಯಾರ್ದು ಕೂಡ ಇಲ್ವಾ ಅದ್ರಲ್ಲಿ? ನಮ್ದು ಆದಿವಾಸಿದು ಯಾರ್ದು ಇಲ್ಲ ಸರ್ ಅದ್ರಲ್ಲಿ. ಯಾರ್ದು ಇಲ್ಲ. ಇಲ್ಲ. ಅದ್ರ ಬರೋ ಫೇಕಾ? ಅದೆಲ್ಲ ಫೇಕೆ ಸರ್. ಓಕೆ. ನೀವೇ 499, 599 ತುಂಬಾ ಫೇಕ್ ಬರ್ತಾ ಇದೆ. ಓಕೆ. ಅದೆಲ್ಲ ನಮ್ದು. ಸೊ ಇನ್ ಕೇಸ್ ಯಾರಾದ್ರೂ ಲೈಕ್ ಇದ್ರ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಶಾಪಿಂಗ್ ಆಪ್ ಅಲ್ಲಿ ತಗೊಂಡ್ರೆ ಫೇಕ್ ಅದು ಫೇಕ್ ಬರುತ್ತೆ ಸರ್. ಸೊ ನಿಮ್ಮ ಹತ್ರ ಬಂದು ತಗೊಂಡ್ರೆ ಮಾತ್ರ ಒರಿಜಿನಲ್ ಅಷ್ಟೇ. ಒರಿಜಿನಲ್ ಒಳ್ಳೆ ಆಯಿಲ್ ಸಿಗುತ್ತೆ ಸರ್. 100% ಒಳ್ಳೆ ಆಯಿಲ್ ಸಿಗುತ್ತೆ. ಸರ್ ಇವಾಗ ಸ್ಟವ್ ಆನ್ ಮಾಡಿದ್ರೆ ಇವಾಗ ಸ್ಟವ್ ಆನ್ ಮಾಡಿ. ಸೊ ಇವಾಗಿಂದ ಎಷ್ಟು ತನಕ ಕುದಿಬೇಕಿದು? 3-4 ಗಂಟೆ ಇದು ಕುದಿಬೇಕು ಸರ್. ಇದು ಫುಲ್ 3 ಇಂದ 4 ಗಂಟೆ ಕುದಿಬೇಕು. ಸರ್ ಇವಾಗ ಇದೇನ್ ಮಾಡ್ತಾ ಇದೀರಾ ಇದನ್ನ? ಸರ್ ಇದೆಲ್ಲ ಮಿಕ್ಸ್ ಮಾಡ್ತಾ ಇದೀವಿ ಸರ್. ಫುಲ್ ಮಿಕ್ಸ್ ಮಾಡ್ತಾ ಇದ್ರೆ ಮಿಕ್ಸ್ ಮಾಡ್ಬೇಕು ಸರ್. ಫುಲ್ ಮಿಕ್ಸ್ ಮಾಡಿದ್ಮೇಲೆ ಇದೆಲ್ಲ ಕುದಿಬೇಕು 4 ಇಂದ 5 ಗಂಟೆ ತನಕ. ಓಕೆ.
ಫುಲ್ ಕುದಿಬೇಕು ಸರ್ ಇದು. ಆಮೇಲೆ ಇದು ರೆಡಿ ಆಗುತ್ತೆ ಸರ್ ಇದು. ಅಣ್ಣ ನೋಡೋಣ, ಯಾರೋ ಕಸ ಕಟ್ಟಿ ಅಂದಿದ್ರಲ್ಲ, ನೋಡೋಣ ಕಸ ಕಟ್ಟಿ ಎಲ್ಲ ಹಾಕಿ ಅವ್ರು ವಿಡಿಯೋ ಮಾಡ್ತಿರೋದು. ಸಮಾಧಾನ ನೋಡಿ, ಇದೆಲ್ಲ ಇದು ಇರೋದಲ್ಲ, ಇಷ್ಟ ತನಕ ನಾವ್ ಹೇಳಿದಲ್ಲ ಸುಳ್ಳು. ಇವಾಗ ಇವ್ರು ಹಾಕ್ತಿರೋದು ಇದು, ಅವ್ರು ಹಾಕಿರೋದಲ್ಲ ಪಾಮ್ ಆಯಿಲ್ ಕಸ ಕಟ್ಟಿಗಳಿರೋದು. ಏನನ್ನ ಮಾತಾಡ್ತೀಯ? ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಮೆಚುರಿಟಿ ಇದ್ಯಾ ನಿನ್ಗೆ ಅನ್ನೋದು ನಂಗೆ ಗೊತ್ತಾಗ್ತಲ್ಲ. ನಿನ್ಗೆ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಇದು ಯಾರೋ ಒಬ್ರು ಮಾಡಿದ್ದಾರೆ, ಈ ತರ ಹೇಳಿದಾರೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ. ಪ್ರತಿ ಒಬ್ರು ಕೂಡ ಫೇಕ್ ಅಂತ ಅನ್ಕೊಳ್ತೀರಾ, ಬಟ್ ಜನಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ನಾನು ಇಲ್ಲಿ ಆದಿವಾಸಿ ಸಪೋರ್ಟ್ ತಗೊಂಡೇ ಮಾತಾಡ್ತಿರೋದಿಲ್ಲ ಅಂತ ಹೇಳ್ತಲ್ಲ. ಬಟ್ ಸಪೋರ್ಟ್ ಮಾಡ್ತಾ ಇದೀನಿ ಅಂತಂದ್ರೆ, ಇವಾಗ ನಾನೊಬ್ಬ ಯೂಟ್ಯೂಬರ್, ನಾನು ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ, ಇಲ್ದಿರೋದೆಲ್ಲ ವಿಡಿಯೋಸ್ ಮಾಡ್ತಾ ಇದೀನಿ ಅಂತಂದ್ರೆ ನನ್ನ ವಿಡಿಯೋಸ್ ಯಾರು ನೋಡೋದು ಇಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಅದ್ರ ವಿಡಿಯೋಸ್ ಮಾಡಕ್ ನನ್ಗೆ ಇಂಟ್ರೆಸ್ಟ್ ಬರಲ್ಲ. ಅರ್ಥ ಆಯ್ತಾ? ಜೆನ್ಯೂನ್ ಇರೋದು ಹುಡ್ಕೊಂಡೋಗಿ ಮಾಡ್ತೀನಿ. ನಂಗೆ ವ್ಯೂಸ್ ಬರುತ್ತೋ ಬರಲ್ವೋ, ಅದು ಇಷ್ಟಪಡ್ತಿರೋ ಜನ ಬಿಡ್ತಾರೋ ಅದು ನಂಗೆ ಬೇಕಿಲ್ಲ. ನಾನೇನ್ ಮಾಡ್ತಾ ಇದ್ದೀನಲ್ಲ ಅದು ಒಳ್ಳೆ ಕೆಲಸ ಆಗಿದ್ರೆ ಸಾಕು. ಜನಕ್ಕೆ ಅದು ಯಾರೋ ಒಬ್ರು ಇಬ್ರಿಗೋ ತಲುಪಿಸ್ತಾ ಇದೀನ, ಅವ್ರಿಗೆ ಗೊತ್ತಾಗ್ತಾ ಇದೆಯಾ, ಅಷ್ಟಾದ್ರೆ ಸಾಕು. ಇವಾಗ ಏನ್ ಸರ್, ಏನೋ ಪೌಡರ್ ಹಾಕಿದ್ರಿ ಸರ್? ಇದು ಎಲ್ಲಾ ತರ ಗಿಡಮೂಲಿಕೆ ಇರುತ್ತೆ ಇದ್ರಲ್ಲಿ. 108 ತರ ಗಿಡಮೂಲಿಕೆನ ನಾವು ಒಣಗಿಸ್ಕೊಂಡು ಈ ತರ ಇಟ್ಕೋತೀವಿ ಸರ್. ಇದು ಪೌಡರ್, ಇದು ಪೌಡರ್. ಇದು ಒಂಥರ ಮೆಹಂದಿದು ಇದು ಸೀಗೆಕಾಯಿ ಸ್ಮೆಲ್ ತರ ಬರ್ತಾ ಇದೆ ಇದು ಸರ್. ಇದರಲ್ಲಿ ಎಲ್ಲಾ ತರ ಮಿಕ್ಸ್ ಇರುತ್ತೆ ಸರ್. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಎಲ್ಲಾ ತರದ್ದು ಮಿಕ್ಸ್ ಇರುತ್ತೆ ಪೌಡರ್ ಇದು. ಓಕೆ, ಅಂದ್ರೆ ಫ್ರೇಗ್ರೆನ್ಸ್ ಹೇಳ್ತಿರೋದು. ಸೀಗೆಕಾಯಿ ನಾವು ಮುಂಚೆ ಶಾಂಪು ಗಿಂಪಲ್ ಸರ್ ಎಲ್ಲಾ ತರ ಇದೆ. ಸೀಗೆಕಾಯಿ ಅದು ಎಲ್ಲಾ ತರನು ಹಾಕ್ತಿವಿ ಸರ್ ಇದ್ರಲ್ಲಿ. ನೋಡ್ರಣ, ಕಸ ಕಟ್ಟಿ ಪಾಮ್ ಆಯಿಲ್ ಅದು ಇದು ಅನ್ಕೊಂಡೆ ಬರೀ ನಮ್ ಜನಗಳು ಮೋಸ ಆಗೋರೇ ಆಗೋಗ್ಬಿಟ್ರು. ಬಟ್ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅನ್ನೋದು ನನಗೆ ನಮ್ ತಾಯಿನ ನಂಗೆ ಗೊತ್ತಾಗಿಲ್ಲ. ನೋಡೋಣ, ಕಸ ಕಡ್ಡಿ ಎಲ್ಲ ಇಲ್ಲಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳೋಣ. ಇದು ಯಾವನಾದ್ರೂ ಕಸ ಕಡ್ಡಿ ಅಂತಾನೆ ಇದನ್ನ. ನಮ್ ಜನಗಳ ಹೆಂಗಾಗೋಗಿರಂತಂದ್ರೆ, ಯಾವ್ದೋ ನೆಗೆಟಿವ್ ಬಂತು ಅಂತಂದ್ರೆ ಬೇಗ ತಗೊಳ್ತಾರೆ. ಅದೇ ಪಾಸಿಟಿವ್ ಬಂತು ಅಂದ್ರೆ ಯಾರು ನೋಡೋದೇ ಇಲ್ಲ, ಬಿಟ್ಟಾಕು ಅಂತಾರೆ. ನೀವು ನೆಗೆಟಿವ್ ನ ಯಾವ ತರ ತಗೋತಿರೋ, ಪಾಸಿಟಿವ್ ಕೂಡ ಅದೇ ತರ ತಗೊಳ್ಳಿ. ಸರ್ ಈಗೇನೋ ಹಾಕಿದ್ರಿ, ಏನದು ಸರ್? ಇದು ಬೇವಿನ ಎಲೆ ಅದು ಒಣಗಿಸಿ ಅದು. ಯಾಕಂದ್ರೆ ಇದು ಡ್ಯಾಂಡ್ರಫ್ ಮತ್ತೆ ಇದು ಏನು ಅದೆಲ್ಲ ಇರ್ತಲ್ಲ, ಅದು ಸತ್ತೋಗುತ್ತೆ. ಅದ್ರಲ್ಲಿ ಸತ್ತೋಗ್ಬಿಡತ್ತೆ. ಸರ್ ಸತಿ ನಿಮ್ಮ ಆದಿವಾಸಿ ಹೇರ್ ಆಯಿಲ್, ಇದು ನೀಲಾಂಬರಿ ಹರ್ಬಲ್ ಆಯಿಲ್ ಎಲ್ಲಿ ಬರ್ತದೆ ಸತಿ ನಮ್ಮ ವ್ಯೂವರ್ಸ್ ಹೇಳ್ಬಿಡಿ ಸರ್. ಸರ್ ಮೈಸೂರು ಡಿಸ್ಟಿಕ್, ಹುಣಸೂರು ತಾಲೂಕು, ಪಕ್ಷಿರಾಜಪುರ ಸರ್ ಊರು. ಓಕೆ, ಇಲ್ಲಿ ಬಂದ್ರೆ ಸರ್ ನಿಮ್ಗೆ ಡೈರೆಕ್ಟ್ ಆಗಿ ಬಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ಇಲ್ಲ ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ನಾವು ಕಳಿಸ್ಕೊಡ್ತೀವಿ. ಪ್ರತಿಯೊಂದು ಕೂಡ ಸಿಗುತ್ತೆ. ಓಕೆ, ಒಂದ್ಸತಿ ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ಸರ್. ನನ್ನ ನಂಬರ್ ಬಂದ್ಬಿಟ್ಟು 8197295435. ಇನ್ನೊಂದು ನಂಬರ್ 7899958323. ಓಕೆ ಸರ್. ಓಕೆ ಸರ್ ಅವರು ಎಲ್ಲಿ ತಗೊಂಡಿದ್ರು ಏನೋ ಗೊತ್ತಿಲ್ಲ, ಬಟ್ ಅವ್ರು ಹೇಳ್ತಾ ಇರೋದು ಅಂದ್ರೆ ಆತರ ನಮ್ದು ಏನಿಲ್ಲ ಸರ್. ನಮ್ದು ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಬರ್ತೀರಲ್ವಾ, ಅದೇ ಟೈಮಲ್ಲಿ ಇದೆಲ್ಲ ಗಿಡಮೂಲಿಕೆ ಬೇಕಾದ್ರೆ ತೋರಿಸ್ತೀವಿ, ನಾವು ಮಾಡೋದು ಕೂಡ ತೋರಿಸ್ತೀವಿ. ನಿಮ್ಗೆ ನೋಡ್ಬಿಟ್ಟು ನಿಮ್ಗೆ ವಿಶ್ವಾಸ ಇದ್ರೆ ತಗೊಂಡು ಯೂಸ್ ಮಾಡ್ಬೋದು. ಇರೋ ಕೂದಲಾದ್ರೂ ಉಳಿಸ್ಕೋಬೇಕಂದ್ರೆ ಯೂಸ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಅದ್ರಲ್ಲಿ ಅವ್ರೇನ ಕಸ ಕಟ್ಟಿ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಸರ್ ನಿಮ್ ಮುಂದೆನೆ ತೋರಿಸಿದಿಲ್ಲ ಸರ್. ಇಷ್ಟೆಲ್ಲ ನಾವು ಹಾಕ್ಬಿಟ್ಟು ನಾವು ಮಾಡ್ತೀವಿ ಸರ್. ಕಸ ಕಟ್ಟಿ ಏನೇನೋ ತಗೊಬಂದು ಹಾಕ್ಬಿಟ್ಟು ಮಾಡಕ್ ಪಾಮ್ ಆಯಿಲ್ ಅಂತ ಅಂದ್ರು ಸರ್. ನಿಮ್ ಮುಂದೆ ಕೋಪ್ರೆನೇ ಹಾಕಿದೀವಲ್ಲ, ಸ್ವಲ್ಪ ಆಂಬೇಲ್ನು ಹಾಕಿಲ್ವಲ್ಲ, ಯಾವ್ದು ಹಾಕ್ಬಿಟ್ಟು ಮಾಡ್ಬೇಕು ನಿಮ್ ಮುಂದೆನೆ ಈಗ ಮಾಡ್ತಾ ಇದೀವಿ ಸರ್ ನೋಡಿ. ಓಕೆ ಸರ್. ಮತ್ತೆ ಇನ್ನೊಂದು, ಇನ್ ಕೇಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರು ಒಂದು ಆಫರ್ ಏನಾದ್ರು ಸಿಗತ್ತಾ ಸರ್? ನಿಮ್ ಕಡೆಯಿಂದ ಬಂದ್ರೆ ನಾವು 200 ರೂಪೀಸ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ. ಡೆಲಿವರಿ ಚಾರ್ಜ್ ಕೂಡ ಫ್ರೀ ಮಾಡ್ಕೊಡ್ತೀವಿ ಸರ್. ಫ್ರೀ ಆಗಿರುತ್ತೆ. ಓಕೆ, ನಾನು ಇಲ್ಲಿ ನಿಮ್ದು ಇದು ಇವ್ರ ಫೋನ್ ನಂಬರ್ ಆಗಿರ್ಬೋದು ಅಥವಾ ಒಂದು ಲೊಕೇಶನ್ ಆಗಿರ್ಬೋದು ವಿಡಿಯೋದಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ. ಸೊ ದಯವಿಟ್ಟಾಗಿ ಒಂದ್ಸತಿ ಚೆಕ್ಔಟ್ ಮಾಡಿ ಸರ್. ಇವಾಗ ಇದು ಮುಗಿಯಕ್ಕೆ ಎಷ್ಟೊತ್ತಾಗುತ್ತೆ? ಇದು ಸರ್ 3-4 ಅವರ್ಸ್ ಆಗುತ್ತೆ ಸರ್ ಇದು ಮಾಡ್ಬೇಕಂದ್ರೆ. ಈಗ 3-4 ಅವರ್ಸ್ ಸ್ವಲ್ಪ ಬಿಸಿ ಈಗ ಆಗ್ತಾ ಇದೆ. ಆ ಎಣ್ಣೆ ತೋರಿಸಿ ಸರ್. ಇವಾಗ ನೀವು ಹಾಕುವ ಕಲರ್ ನೋಡಿ, ಇವಾಗ ಕಲರ್ ನೋಡಿ, ಕಲರ್ ನಿಮ್ಗೆ ಫುಲ್ ಬ್ರೈಟ್ನೆಸ್ ಕೊಟ್ಬಿಟ್ಟೆ ತೋರಿಸ್ತೀನಿ. ನೋಡೋಣ, ಪಾಮ್ ಆಯಿಲ್ ಅಣ್ಣ ನೋಡಿ, ಯಾರೋ ಪಾಮ್ ಆಯಿಲ್ ಹಾಕೊಂಡು ಅಪ್ಪ ಒದರಿದ್ದೋ ಅವ್ರು ಹಾಕುವಾಗ ಆಯಿಲ್ ಕಲರ್ ಯೆಲ್ಲೋ ಕಲರ್ ಇತ್ತು. ಇವಾಗ ಅದು ಫುಲ್ ಹೋಗಿ ಒಂಥರ ಬ್ರೌನಿಶ್ ಕಲರ್ ಆಗ್ತದಲ್ವಾ ಸರ್? ಎಲ್ಲ ಗಿಡಮೂಲಿಕೆದ ಹಾಕಿರೋದಲ್ವಾ, ಅದಕ್ಕೆ ಹಿಂಗ್ ಕಾಣ್ತಾ ಇದೆ ಸರ್. ಇನ್ನೂ ಸ್ವಲ್ಪ ಡ್ರೈ ಆದ್ರೆ ಸ್ವಲ್ಪ ಬ್ಲಾಕ್ ತರ ಬರುತ್ತೆ, ಬ್ಲಾಕ್ ತರ ಕಲರ್ ಬರುತ್ತೆ. ಅಂದ್ರೆ ಇದು 3 to 4 ಅವರ್ಸ್ ಅಂತ ಅಂದ್ರೆ ಅಲ್ವಾ ನೀವು? ಆದ್ಮೇಲೆ 4 ಅವರ್ಸ್ ಅದು ಕೂಲ್ ಆಗಿ ಎಷ್ಟು ತಂಗ ತಗೊಳತ್ತೆ? ಅದು ಅಷ್ಟೇ ಆಗುತ್ತೆ ಸರ್. 3-4 ಅವರ್ಸ್. ತುಂಬಾ ಬಿಸಿ ಇರುತ್ತಲ್ವಾ, ಜಾಸ್ತಿ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲ್ ಅದು ಡ್ಯಾಮೇಜ್ ಆಗ್ಬಿಡುತ್ತೆ ಬಾಟ್ಲು. ಅದಕ್ಕೋಸ್ಕರ ಅದು ಫುಲ್ ತಣ್ಣಗೆ ಆಗ್ಬೇಕು. ಇವಾಗ ಮಾಡಿದ್ರೆ ಇದು ನಾಳೆ ಬೆಳಿಗ್ಗೆನೆ ನಾವು ಪ್ಯಾಕ್ ಮಾಡೋದು ಸರ್. ಓಕೆ, ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ. ಆ ಅಪ್ಪ
ಹಾಕುವಾಗ ಹಿಂಗ್ ತೋರ್ಸ್ದ ಲೈಕ್ ಇದನ್ನ ಮುಚ್ಕೊಂಡು, ಅಂದ್ರೆ ಈ ತರ ಏನ್ ಟೇಪ್ ಇರುತ್ತಲ್ವಾ, ಸೊ ಅದನ್ನ ಸಮಥಿಂಗ್ ನೋಡ್ಬೋದು ವಿಡಿಯೋದಲ್ಲಿ, ಹಿಂಗ್ ಹಾಕ್ಬಿಟ್ಟು ಹಿಂಗ್ ತೋರ್ಸ್ದ. ಅವ್ನ ಇದಿಲ್ಲ ಒಂದು ಆದಿವಾಸಿ ಹೇರ್ ಆಯಿಲ್ ಅಂತ ಒಂದೇನ್ ತೋರ್ಸಿಲ್ಲ ಅವನು. ನಾನ್ ನೋಡ್ಕೊಳ್ಳಿ, ಇವ್ರದ್ದು ಬಂದು ಶ್ರೀ ಆದಿವಾಸಿ ನೀಲಾಂಬರಿ ಹರ್ಬಲ್ ಆಯಿಲ್. ಇಲ್ಲಿ ನೋಡ್ತಾ ಇದ್ರಲ್ವಾ, ನಿಮ್ಗೆ ತೋರ್ಸ್ಬಿಡ್ತೀನಿ ಬೇಕಂದ್ರೆ. ನೋಡಿ ಇವ್ರ ಮೇಡಮ್ ಅವ್ರದ್ದು ಫೋಟೋ ಇದೆ, ನೀವ್ ಹಂಗೆ ಬಂದ್ರಿ ಅಂತಂದ್ರೆ ಇಲ್ಲಿ ಅವ್ರ ಫೋನ್ ನಂಬರ್ ಹಾಕಿದ್ದಾರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫೋನ್ ನಂಬರ್ ಹಾಕಿದ್ದಾರೆ. ಮತ್ತೆ ಹಿಂದ್ಗಡೆನೆ ಸರ್ದು ಮತ್ತೆ ಮೇಡಮ್ ಇಬ್ರದ್ದು ಕೂಡ ಫೋಟೋ ಇದೆ. ಮತ್ತೆ ಇವ್ರದ್ದು ಕ್ಯಾಪ್ ಯೆಲ್ಲೋ ಕಲರ್ ಕ್ಯಾಪ್ ಇರುತ್ತೆ. ಇದು ಸ್ವಲ್ಪ ಇದೆಲ್ಲ ಐಡೆಂಟಿಫೈ ಮಾಡಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಅದು ಬೇರೆ ಈ ತರ ಒಂದು ಶಾಪಿಂಗ್ ಆಪ್ಸ್ ಗಳೆಲ್ಲ ತುಂಬಾ ಫೇಕ್ ಇದೆ. ಅದ್ ನಾನೇ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ. ಪ್ರತಿ ಒಂದು ವಿಡಿಯೋದಲ್ಲಿ ಕೂಡ ಸರ್ ಆ ಮ್ಯಾಟರ್ ಎತ್ತಿಲ್ಲ ಅಂತ ಕೂಡ ನಾನೇ ಸ್ವತಃವಾಗಿ ಅದನ್ನ ಹೇಳಿದೀನಿ. ಯಾಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಸ್ ಇನ್ನಿತರ ಒಂದಷ್ಟು ಶಾಪಿಂಗ್ ಆಪ್ಸ್ ಗಳಲ್ಲೆಲ್ಲ ನಿಮ್ಗೆ ಬರೋದೇ ಫೇಕ್ ಪ್ರಾಡಕ್ಟ್ಸ್. ಯಾವ್ದೇ ತರ ಸರ್ ಆದಿವಾಸಿ ಅಂದ್ರೆ ನಿಮ್ ಒಬ್ಬರದೇನಾ ಅಥವಾ ಟೋಟಲ್ ಯಾರು ಕೂಡ ಅದ್ರ ಕೊಡ್ತಾ ಇಲ್ವಾ ಸರ್? ನಮ್ಮ ಆದಿವಾಸಿಯಲ್ಲಿ ಯಾವ್ದು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ದು ಇಲ್ಲ, ಯಾರು ಕೂಡ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ. ನೀವೇನಾದ್ರೂ ಹೋಗ್ಬಿಟ್ಟು ನಮ್ಮ ಒಂದು ಕಡಿಮೆ ಬೆಲೆಗೆ ಅಪ್ಪ ಅಂದ 500 ರೂಪಾಯಿಗೆ 1,500ಗೆ 1,000 ರೂಪಾಯಿಗೆ ಸಿಗೋ ಪ್ರಾಡಕ್ಟ್ಸ್ ಪ್ರತಿಯೊಂದು ಕೂಡ ಫೇಕು, ಅದ್ ನಂಬಕ್ ಹೋಗ್ಬಿಡಿ ಅಂತಂದ. ಅಣ್ಣ ಇದು 1,500 ರೂಪಾಯಿ ಒಂದ್ ಬಾಟ್ಲು. ನಾನ್ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಒಂದ್ 200 ರೂಪಾಯಿ 300 ರೂಪಾಯಿ ಸರ್ ಕಡಿಮೆ ಮಾಡ್ತಾರೆ, ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಅಷ್ಟೇ. ಅರ್ಥ ಮಾಡ್ಕೊಂಡು ಹೇಳೋದನ್ನ. ಇದು ಯಾವ್ದೇ ತರ ಫೇಕ್ ಗೀಕ್ ಅನ್ನೋದಲ್ಲ. ಪುಣ್ಯಾತ್ಮ ನೀನ್ ಯಾರೋ ವಿಡಿಯೋ ಮಾಡಿದ್ಯಲ್ವಾ, ನೀನ್ ವಿಡಿಯೋ ಮಾಡೋನಾಗಿದ್ರೆ ನೀಟಾಗಿ ತೋರ್ಸ್ಬಿಟ್ಟು ಇನ್ನೊಂದ್ಸತಿ ಕುಯ್ಯೋದ್ ಬೇಡ ನಾನು ಅಂತ ಅನ್ಕೊಡ್ತಾ ಇದೀನಿ. ನೀಟಾಗಿ ನೋಡಿ, ಇದು ಈ ಬಾಟಲ್ ಇದ್ರಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡಿದ್ದಾರೆ, ಇದು ಲ್ಯಾಬ್ ಸರ್ಟಿಫಿಕೇಟ್ ಇಲ್ಲಿದೆ ನೋಡಿ, ಇದು ಇಲ್ಲೇ ನಾನು ಪರ್ಚೇಸ್ ಮಾಡಿದೆ ನೋಡ್. ಆತರ ಹೋಗ್ಬಿಟ್ಟು ವಿಡಿಯೋ ಮಾಡು. ಆತರ ಮಾಡೋದ್ರಲ್ಲಿ ಒಂದು ಬೆಲೆ ಅನ್ನೋದೊಂದಿದೆ, ಅದ್ರಲ್ಲಿ ಒಂದು ಮೆಚುರಿಟಿ ಅನ್ನೋದೊಂದಿದೆ, ತಲೆಯಲ್ಲಿ ನಿಂಗೊಂದು ಬುದ್ಧಿ ಅನ್ನೋದಿದೆ. ಆತರ ಮಾಡಿ ವಿಡಿಯೋ. ಸುಮ್ನೆ ಎಲ್ಲ ಒಂದ್ ಕಡೆ ಒಂದು ಪೊದೆ ಹತ್ರ ಹೋಗ್ಬಿಟ್ಟು ಬಗ್ಗಿಸ್ಬಿಟ್ಟು ವಿಡಿಯೋ ಮಾಡೋದಲ್ಲ. ಅರ್ಥ ಮಾಡ್ಕೊಂಡು ಹೇಳೋದನ್ನ. ಮತ್ತೆ ಇಲ್ಲೂ ನೀನ್ ನೋಡ್ಬೋದು, ಇಲ್ಲಿ ಎಷ್ಟು ಜನ ಕಸ್ಟಮರ್ ಇದಾರೆ ಅಂತ ಹೇಳ್ಬಿಟ್ಟು. ಇವ್ರಲ್ಲೇ ತಲೆ ಕೆಟ್ಟಿ ಬಂದಿರೋದಲ್ಲ. ಸರ್ ನಿಮ್ ಮನೆ ಎಲ್ಲಿ ಸರ್ ಇರೋದು ಸ್ವಲ್ಪ ಹೇಳ್ಬೋದಾ? ಬೆಂಗಳೂರು. ನೋಡಿ ಸರ್, ಎಲ್ಲಿಂದ ಬಂದಿರೋ ಸರ್? ಸರ್ ಬಿಟಿಎಂ ಇಂದ ಬಂದಿರೋದು, ಬೆಂಗಳೂರು. ಹೌದು, ಅಲ್ಲೇ ಬಿಟಿಎಂ ಲೇಔಟ್, ನಮ್ಮ ಬೊಮ್ಮನಹಳ್ಳಿ ಬಿಟಿಎಂ ಲೇಔಟ್ ಅಲ್ಲೇ ಇರೋದು. ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ತಗೊಳ್ಳಿ. ಅವ್ರಿಗೆ ತಲೆ ಕೆಟ್ಟಿದ್ದೆ ಅಥವಾ ಅವ್ರೇನ್ ಮೆಂಟ್ಲ್ ಅಥವಾ ಅವ್ರೇನೋ ಲೂಸ್ ಗಳ ಅಲ್ಲಿಂದ ಇಲ್ಲಿ ತನಕ ಬಂತು. ಅಲ್ಲ ಬೆಂಗಳೂರಿಂದ ಅರ್ಥ ಮಾಡ್ಕೊಂಡು ಹೇಳಲ್ಲ. ಈಗ ನಾನು ಬೇರೆ ತರ ಮಾತಾಡೋದ್ರಿಂದ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬಿಡಿ. ಅದ್ ನಿಮ್ಗೆ ನಿಮ್ ಪ್ರಕಾರ ತಪ್ಪಾಗಿ ಮಾತಾಡ್ತಾ ಇದೀನಿ ಅಂತಂದ್ರೆ ನನ್ ಕಡೆಯಿಂದ ಸಿನ್ಸಿಯರ್ ರಿಕ್ವೆಸ್ಟ್. ಅವ್ರಿಗೇನ್ ತಲೆ ಕೆಟ್ಟಿಲ್ಲ, ಅಷ್ಟು ದೂರದಿಂದ ಬಂದು ಕಿಲೋಮೀಟರ್ ಸರ್ ಹೆಚ್ಚು ಕಡಿಮೆ ಅಪ್ ಅಂಡ್ ಡೌನ್ 200 ಕಿಲೋಮೀಟರ್ ಬಂದಿದೆ. 400 ಅಪ್ ಅಂಡ್ ಡೌನ್, 400 ಅಪ್ ಅಂಡ್ ಡೌನ್, ಒಂದ್ ಸೈಡ್ 200. 200 ಕಿಲೋಮೀಟರ್ ಬಂದು ಪಕ್ಷಿರಾಜಪುರಕ್ಕೆ ಒಂದು ಆದಿವಾಸಿ ನೀಲಾಂಬರಿ ಹರ್ಬಲ್ ಆಯಿಲ್ ಆಗಿರ್ಬೋದು ಅಥವಾ ಆದಿವಾಸಿ ಹೇರ್ ಆಯಿಲ್ ಆಗಿರ್ಬೋದು ಇದ್ರ ಬಗ್ಗೆ ನಾವು ಹುಡುಗರು ಹೇಗೆ ಅಂತಂದ್ರೆ ಮೆಂಟಾಲಿಟಿ, ನಾವು ಜಸ್ಟ್ ಇದೊಂದು ಮೈಕ್ ಇದೆಯಲ್ಲ ಅವ್ರ ಹತ್ರ ಕೊಡಿ ಸರ್, ಇಲ್ಲ ಮೈಕ್. ಇದೊಂದು ಮೈಕ್ ನಾನು ಪರ್ಚೇಸ್ ಮಾಡ್ತಾ ಇದೀನಿ ಅಂತಂದ್ರೆ ಇದನ್ನ ನಾವು ಒಂದ್ 7 ಇಂದ 8 ಸತಿ ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಆಗಿರ್ಲಿ ಅಥವಾ ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಗೂಗಲ್ ಇನ್ನಿತರ ಒಂದಷ್ಟು ಇದು ಶಾಪಿಂಗ್ ಆಪ್ ಅಲ್ಲಿ ಆಗಿರ್ಲಿ ರಿವ್ಯೂಸ್ ನ ಚೆಕ್ ಮಾಡ್ಕೊಂಡು ತಗೋತೀನಿ. ಅದ್ ಬಿಟ್ಬಿಟ್ಟು ನಾನು ಕೂಲಿಗೆ ಒಂದು ಎಣ್ಣೆ ಹಾಕ್ತಿದೀನಿ ಅಂತಂದ್ರೆ ಇದ್ರ ಬಗ್ಗೆ ರಿವ್ಯೂ ಚೆಕ್ ಮಾಡಲ್ವಾ? ಜಸ್ಟ್ ಸ್ವಲ್ಪ ಮೆಚುರಿಟಿಯಿಂದ ಥಿಂಕ್ ಮಾಡಿ. ಸರ್ ಕೂಡ ಬಂದು ತಗೊಂಡ್ ಹೋಗ್ತಿದ್ದಾರೆ. ಸೊ ಮುಂಚೆ ಪರ್ಚೇಸ್ ಮಾಡಿದ್ರೆ ಫಸ್ಟ್ ಟೈಮ್ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಮಾಡ್ತಾರೆ. ಇದ್ರ ಬಗ್ಗೆ ನೀವ್ ಹೆಂಗ್ ತಿಳ್ಕೊಂಡ್ರಿ? ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಇನ್ಫಾರ್ಮೇಶನ್? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಫೇಸ್ಬುಕ್ ಎಲ್ಲ ನೋಡ್ಬಿಟ್ಟು ಬಂದಿರೋದು. ಓಕೆ, ಸೊ ಇದು ಅಂದ್ರೆ ನಿಮ್ಮ ರಿಲೇಟಿವ್ಸ್ ಯಾರು ಪರ್ಚೇಸ್ ಮಾಡಿದ್ದಾರೆ? ಎಲ್ಲ ಮಾಡಿದ್ದಾರೆ. ರಿಸಲ್ಟ್ ಸಿಕ್ಕಿದ್ಯಾ? ಸಿಕ್ಕಿದೆ. ಈ ಪಾಮ್ ಆಯಿಲ್ ಅಂತ ಏನೋ ಅನ್ಸುತ್ತಾ? ಇಲ್ಲ. ಅಥವಾ ಕಸ ಕಡ್ಡಿನ ಹಾಕಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ ಸರ್, ಆ ತರ ಇಲ್ಲ. ಫಸ್ಟ್ ಟೈಮ್ ಎಲ್ಲ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡ್ತಾರೆ. ಅಣ್ಣ ಇದಕ್ಕಿಂತ ಇನ್ನ ಪ್ರೂಫ್ ಗಳು ಬೇಡ ಅಂತ ಅನ್ಕೋತೀನಿ. ನಾನು ಸ್ಕ್ರೀನ್ ಶಾಟ್ ಕೂಡ ನಿಮ್ಗೆ ತೋರಿಸಿದೀನಿ. ಮತ್ತೆ ಇವಾಗ ನಿಮ್ಮ ಕಸ್ಟಮರ್ ಹತ್ರ ಅಂದ್ರೆ ಇಲ್ಲಿ ಬಂದಿರುವಂತ ಕಸ್ಟಮರ್ ಹತ್ರ ಮಾತಾಡ್ಸಿದೀನಿ. ಇದಕ್ಕಿಂತ ಏನು ಕೂಡ ಮಾತಾಡಕ್ಕಾಗಲ್ಲ. ಸೊ ಹೋಪ್ಫುಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಲೈಕ್ ಮಾಡಿ. ಮತ್ತೆ ಇನ್ ಕೇಸ್ ಏನಾದ್ರೂ ಇನ್ಕ್ವೈರೀಸ್ ಗಳಿದೆ ಅಂತಂದ್ರೆ ಅದು ಏನಾದ್ರೂ ಇದ್ರ ಬಗ್ಗೆ ರಿಲೇಟೆಡ್ ಆಗಿ ಒಂದು ಟ್ವೀಟ್ ಅಥವಾ ಕಮೆಂಟ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇನ್ ಕೇಸ್ ಏನಾದ್ರೂ ಇದ್ ಮಾಡಲ್ಲ ಅಂತ ನಾನು ಕೇಳೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಅದಕ್ಕೂ ಕೂಡ ನಂಗೆ ಟೆಕ್ಸ್ಟ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.